ಚಪಾತಿ ರೋಲ್ ಮಾಡ್ತಾಯಿದ್ದೀನಿ. ಅದಕ್ಕೆ 4 ಆಲೂಗೆಡ್ಡೆನ ಬೇಯಿಸ್ಕೋಬೇಕು. ಚಪಾತಿ ರೋಲ್ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ ಇವಾಗ ಚಟ್ನಿ ಮಾಡ್ಕೋಬೇಕು. ಚಟ್ನಿ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. 5 ಹಸಿಮೆಣಸಿನ್ಕಾಯಿ, ಸ್ಪೂನು ಜೀರಿಗೆ ಪೌಡ್ರು, ಜಿಂಜರ್ ಪೌಡ್ರು 1 ಸ್ಪೂನ್ ಹಾಕೋಬೋದು, ಇಲ್ಲ ಒಂದು ಅರ್ಧ ಸ್ಪೂನ್ ಆದರೂ ಹಾಕೋಬೋದು. 1 ಸ್ಪೂನ್ ಹಾಕೊಂಡ್ರೆ ಚೆನ್ನಾಗಿ ಘಮ ಬರುತ್ತೆ. ಇದು ಮ್ಯಾಂಗೋ ಪೌಡ್ರು ಸಿಗುತ್ತೆ, ಮ್ಯಾಂಗೋ ಪೌಡ್ರ್ ಅಂತ, ಅದು 1 ಸ್ಪೂನ್ ಮ್ಯಾಂಗೋ ಪೌಡ್ರ್ ಹಾಕೋಬೇಕು. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಒಂದು ಅರ್ಧ ನಿಂಬೆಹಣ್ಣು, ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಅದನ್ನು. ಇದಕ್ಕೊಂಚೂರು ನೀರು ಹಾಕ್ಕೊಂಡು ಮತ್ತೆ ರುಬ್ಬಬೇಕು. ಇದನ್ನು ಅರ್ಧ ರುಬ್ಕೊಂಡಿದ್ದೀನಿ. ಇದಕ್ಕೊಂದು 1/4 ಲೋಟ ನೀರನ್ನ ಹಾಕಿ ಮತ್ತೆ ರುಬ್ಕೋಬೇಕು. ಈ ಥರ ನೈಸಿಗೆ ರುಬ್ಕೋಬೇಕು. ಒಂದು ಅರ್ಧ ಸ್ಪೂನು ಚಾಟ್ ಮಸಾಲ ಹಾಕಬೇಕು. ಚಪಾತಿ ರೋಲ್ ಮಾಡೋದಕ್ಕೆ ಚಟ್ನಿ ರೆಡಿ ಆಯಿತು. ಇನ್ನು ಪಲ್ಯ ರೆಡಿ ಮಾಡ್ಕೋಬೇಕು. ಆಮೇಲೆ ಚಪಾತಿ ಹಿಟ್ಟು, ಮಾಮೂಲಿ ಚಪಾತಿ ಹಿಟ್ಟು ಕಲಿಸ್ಕೊಂಡು ಆಮೇಲೆ ಅದನ್ನು ಬೇಯಿಸಿ ಮಾಡಬೇಕು. ಅದನ್ನು ತೋರಿಸ್ತೀನಿ. ಇನ್ನು ಚಪಾತಿ ಹಿಟ್ಟು ಕಲಿಸೋದನ್ನೆಲ್ಲ ತೋರಿಸಲ್ಲ, ಅದು ಮಾಮೂಲಿ ಕಲಿಸ್ಕೊಳ್ಳೋದು. ಆಲೂಗಡ್ಡೆ ಬೆಂದಿದೆ. ಇವಾಗ ಇದನ್ನು ಸ್ಮ್ಯಾಶ್ ಮಾಡ್ಕೋಬೇಕು. ಚೆನ್ನಾಗಿ ಸ್ಮ್ಯಾಶ್ ಆಗಬೇಕಿದು. ಈ ಥರ ಫುಲ್ಲು ಸ್ಮ್ಯಾಶ್ ಆಗಬೇಕು. ಬಾಣಲಿಗೆ ಒಂದು 2ರಿಂದ 3 ಸ್ಪೂನಷ್ಟು ಆಯಿಲ್ ಬಿಟ್ಕೋಬೇಕು. ಸ್ಟವ್ ಹತ್ತಿಸ್ಕೋಬೇಕು. ಬಾಣಲಿ ಇಡಬೇಕು, ಆಯಿಲ್ ಬಿಡಬೇಕು. 1 ಸ್ಪೂನಷ್ಟು ಜೀರಿಗೆ ಹಾಕಬೇಕು. 2 ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣಕ್ಕೆ, ಅದನ್ನು ಫ್ರೈ ಮಾಡ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಒಂಚೂರು ಅರಿಶಿನ ಹಾಕ್ಕೋಬೇಕು. ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ಇದು. ಒಂದು ಅರ್ಧ ಸ್ಪೂನು ಜಿಂಜರ್ ಪೌಡ್ರು, ಹಸಿಮೆಣಸಿನ ಪುಡಿ 1 ಸ್ಪೂನು, ಖಾರಕ್ಕೆ ತಕ್ಕಷ್ಟು. ಖಾರ ಜಾಸ್ತಿ ಬೇಕು ಅನ್ನೋರು ಹಾಕೋಬೋದು, ಇಲ್ಲಾಂದರೆ ಸ್ವಲ್ಪ ಹಾಕೋಬೋದು. ಧನಿಯಾ ಪುಡಿ, ಜೀರಾ ಪುಡಿ 2 1 ಸ್ಪೂನು, ಟೊಮೆಟೊ ಕೆಚಪ್ಪು 1-2 ಸ್ಪೂನಷ್ಟು ಹಾಕೋಬೇಕು. ಒಂದು 1/4 ಲೋಟ ನೀರು ಹಾಕೋಬೇಕು. ಇವಾಗ ಆಲೂಗೆಡ್ಡೆ ಪಲ್ಯ ಹಾಕೋಬೇಕು. ಆಲೂಗೆಡ್ಡೆನ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ದೀವಲ್ಲ, ಅದನ್ನು ಇದಕ್ಕೆ ಈರುಳ್ಳಿ ಜೊತೆ ಸೇರಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಮೇಥಿ ಪುಡಿ ಹಾಕೋಬೇಕು. ಕಸೂರಿ ಮೇಥಿ ಒಂಚೂರು, ಒಂದು ಅರ್ಧ ಸ್ಪೂನಷ್ಟು ಚಾಟ್ ಮಸಾಲ, ಒಂದು ಅರ್ಧ ನಿಂಬೆಹಣ್ಣಿನ ರಸ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚಪಾತಿ ರೋಲ್ ಮಾಡೋದಕ್ಕೆ ಚಟ್ನಿನೂ ರೆಡಿ ಆಯಿತು, ಪಲ್ಯನೂ ರೆಡಿ ಆಯಿತು. ಇನ್ನು ಚಪಾತಿ ಮಾಡ್ಕೋಬೇಕು. ಇದು ಒಮ್ಮೆ ನೀವು ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ. ಥ್ಯಾಂಕ್ ಯು. ಆಲೂಗೆಡ್ಡೆ ಪಲ್ಯನ ಈ ಥರ ಉಂಡೆ ಮಾಡಿಕೊಂಡು ಈ ಥರ ಶೇಪ್ ತಗೋಬೇಕು. ತವೆ ಮೇಲೆ ಎಣ್ಣೆ ಸವರಬೇಕು.
ಆಲೂಗೆಡ್ಡೆ ಪಲ್ಯನ ಇದ್ರ ಮೇಲೆ ಹಾಕಬೇಕು. ಮೇಲೇನು ಒಂಚೂರು ಆಯಿಲ್ ಬಿಟ್ಕೋಬೇಕು. ಚಪಾತಿನ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಟೊಮೆಟೊ ಸಾಸನ್ನು ಹಾಕ್ತೀನಿ. ಚಪಾತಿ ಮೇಲೆ ಈ ಥರ ಟೊಮೆಟೊ ಸಾಸ್ ಹಾಕೋಬೇಕು. ಚಟ್ನಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಚಪಾತಿ ಮೇಲೆ ಸವರಬೇಕು. ಆಲೂಗೆಡ್ಡೆ ಮಾಡಿ ಇಟ್ಕೊಂಡಿದ್ವಲ್ಲ ಪಲ್ಯನ ಈ ಥರ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ಅದ್ರ ಮೇಲೆ ಈರುಳ್ಳಿನ ಹಚ್ಚಿಟ್ಕೊಂಡಿದ್ದೀವಿ ಸಣ್ಣಕ್ಕೆ, ಅದನ್ನು ಹಾಕಬೇಕು. ಹಾಕಿಬಿಟ್ಟು ರೋಲ್ ಮಾಡಬೇಕು. ಚಪಾತಿ ರೋಲು ರೆಡಿ ಆಯಿತು.